ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳು. ನೀವೆಲ್ಲ ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ನಿಮ್ಮ ಎಲ್ಲ ಚಿಂತಾ ಭಾರಗಳನ್ನು ದೇವರ ಬಳಿಗೆ ತನ್ನಿರಿ, ಆತನು ಪರಿಹರಿಸಲು ಶಕ್ತನು. ಪ್ರಿಯರೇ, ಇಂದು ನಾವು ನಮ್ಮ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ 5ನೇ ಸುವಾರ್ತೆ ಎಂಬುದಾಗಿ ಕರೆಯಲ್ಪಡುವ ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ಅಧ್ಯಯನ ಮಾಡಲಿದ್ದೇವೆ. ಇದು ಸುವಾರ್ತೆಗಳಿಗೂ ಪತ್ರಿಕೆಗಳಿಗೂ ನಡುವಣ ಸೇತುವೆಯಂತೆ ಕಾರ್ಯ ಮಾಡಿದೆ. ಆದುದರಿಂದ ಬಹಳ ಪ್ರಾಮುಖ್ಯವಾದ ಪುಸ್ತಕದ ಪೀಠಿಕೆಯ ಭಾಗವನ್ನು ಧ್ಯಾನ ಮಾಡುವವರೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಒಂದು ಅವಕಾಶವನ್ನು ನೀನು ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು. ಈ ದಿನದಿಂದ ಪ್ರಾರಂಭ ಮಾಡುವಂಥ ಹೊಸ ಪುಸ್ತಕದ ಅಧ್ಯಯನದಲ್ಲಿ ನಿನ್ನ ಪವಿತ್ರಾತ್ಮನ ಸಹಾಯದಿಂದ ನಾವು ಧ್ಯಾನಿಸಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯೂ ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ವಿಶೇಷವಾದ ಹೊಸ ಪುಸ್ತಕದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಇಂದಿನಿಂದ ನಾವು ಅಪೊಸ್ತಲರ ಕೃತ್ಯಗಳು ಎಂಬ ಪುಸ್ತಕವನ್ನು ಧ್ಯಾನಿಸಲಿಕ್ಕಿದ್ದೇವೆ. 5ನೇ ಸುವಾರ್ತೆ ಎಂಬುದಾಗಿಯೇ ಕರೆಯಲ್ಪಡುವ ಅಪೊಸ್ತಲರ ಕೃತ್ಯಗಳು ಪುಸ್ತಕವು ಲೂಕನ ಸುವಾರ್ತೆಯ ಮುಂದುವರಿದ ಭಾಗವಾಗಿದೆ. ಪೀಠಿಕಾ ಭಾಗದಲ್ಲಿ ತಿಳಿಸಿರುವಂತೆ ಇದರ ಗ್ರಂಥಕರ್ತನು ಲೂಕನೇ ಆಗಿದ್ದಾನೆ. ಸರ್ ವಿಲಿಯಂ ರಾಮ್ಸೆ ಎಂಬವರು ಲೂಕನ ಬರಹಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಿದ ಬಳಿಕ ಲೂಕನು ಪ್ರಾಚೀನ ಹಾಗೂ ಆಧುನಿಕ ಚರಿತ್ರೆಯಲ್ಲಿ ಪರಿಣಿತನೆಂದು ಅಭಿಪ್ರಾಯಪಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕವು ಅನೇಕ ರೀತಿಗಳಲ್ಲಿ ಗಮನಿಸತಕ್ಕದಾಗಿರುತ್ತದೆ. ಅದು ಸುವಾರ್ತೆಗಳಿಗೂ ಪತ್ರಿಕೆಗಳಿಗೂ ನಡುವಣ ಸೇತುವೆಯಂತಿದೆ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳು ಪುಸ್ತಕವಿಲ್ಲದಿದ್ದರೆ ದೊಡ್ಡ ಅಂತರವು ಉಳಿಯುತ್ತದೆ. ಡಾಕ್ಟರ್ ಹೌಸನ್ ಎಂಬುವರು ಹೇಳಿದಂತೆ, ಅಪೊಸ್ತಲ ಕೃತ್ಯಗಳು ಪುಸ್ತಕವಿಲ್ಲವಾದರೆ ಅದರ ಬದಲಾಗಿ ಯಾವುದನ್ನೂ ನೆನೆಸಲಾಗದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನ ಸುವಾರ್ತೆಯಲ್ಲಿ ಯೇಸುವಿನ ಕುರಿತಾಗಿ ಬರೆಯಲ್ಪಟ್ಟ ಕೊನೆಯ ಘಟನೆಯು ಪುನರುತ್ಥಾನದ ಕುರಿತಾದದ್ದು. ಅದು ಅಪೊಸ್ತಲ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆಯೇ ಮಾರ್ಕನ ಸುವಾರ್ತೆಯ ಕೊನೆಯ ಘಟನೆ ದಿವಾರೋಹಣದ್ದು. ಅದು ಕೂಡ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿದೆ. ಲೂಕನ ಸುವಾರ್ತೆಯಲ್ಲಿನ ಕೊನೆಯ ಘಟನೆ ಪರಿಶುದ್ಧಾತ್ಮನ ವಾಗ್ದಾನ. ಇದೂ ಕೂಡ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ಹಾಗೆಯೇ ಯೋಹಾನನ ಸುವಾರ್ತೆಯ ಅಂತಿಮ ಘಟನೆ ಕ್ರಿಸ್ತನ 2ನೇ ಬರೋಣವು. ಇದು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿರುತ್ತದೆ. ಹೀಗೆ 4 ಸುವಾರ್ತೆಗಳನ್ನು ಒಂದು ಕೊಳವೆಯಲ್ಲಿ ಹಾಕಿ ಸೋಸಿದರೆ ಅದೆಲ್ಲವೂ ಸಾರವಾಗಿ ಈ ಅಪೊಸ್ತಲ ಕೃತ್ಯಗಳು 1ನೇ ಸಂಧಿಯಲ್ಲಿ ಹೊರಬರುತ್ತದೆ. ಅದಲ್ಲದೆ ಮಹಾ ಸೌಹಾರ್ದಿಕ ನಿಯೋಗವು 4 ಸುವಾರ್ತೆಗಳಲ್ಲಿ ತಿಳಿಸಲ್ಪಟ್ಟದ್ದು ಅಪೊಸ್ತಲ ಕೃತ್ಯದಲ್ಲಿ ದೃಢೀಕರಿಸಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕವು ಪತ್ರಿಕೆಗಳನ್ನಿಡುವ ಏಣಿಯಂತಿದೆ. ಅವುಗಳನ್ನು ಜೊತೆಯಾಗಿ ಓದಿದಾಗ ತುಂಬ ಪ್ರಯೋಜನವಾದೀತು. ಯಾಕಂದರೆ ಪತ್ರಿಕೆಗಳಲ್ಲಿನ ಸಭೆಗಳು ಸ್ಥಾಪಿತವಾದುದರ ಚರಿತ್ರೆಯನ್ನು ಅಪೊಸ್ತಲ ಕೃತ್ಯದಲ್ಲಿ ಕಾಣುತ್ತೇವೆ. ಅಪೊಸ್ತಲ ಕೃತ್ಯಗಳು ಪುಸ್ತಕವು ಸಭೆಯ ಪ್ರಾರಂಭವನ್ನು, ಅಂದರೆ ಸಭೆಯ ಜನನವನ್ನು ದಾಖಲಿಸುತ್ತದೆ. ಆದಿಕಾಂಡ ಪುಸ್ತಕದಲ್ಲಿ ಭೌತಿಕ ಸೃಷ್ಟಿಯ ದಾಖಲೆಯಿದೆ. ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯದಲ್ಲಿ ಸಭೆ ಎಂಬುದಾಗಿ ಕರೆಯಲ್ಪಡುವ ಆತ್ಮಿಕ ಶರೀರದ ಆರಂಭದ ಕುರಿತಾಗಿ ಬರೆದಿದೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಕೀಲಿ ಕೈಯು 1ನೇ ಅಧ್ಯಾಯ 8ನೇ ವಚನವಾಗಿರುತ್ತದೆ. ಅದೇನೆಂದರೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದೇ. ಪ್ರಿಯರೇ, ಈ ಪುಸ್ತಕವು ಈ ವಚನಕ್ಕನುಸಾರವಾಗಿ ಸ್ವಾಭಾವಿಕವಾಗಿ ವಿಂಗಡಣೆಯಾದಂತಿದೆ. ಮೊದಲ 7 ಅಧ್ಯಾಯಗಳಲ್ಲಿ ಕಾರ್ಯ ನಡೆಸಿದ್ದನ್ನು ನೋಡುತ್ತೇವೆ. 8ರಿಂದ 12 ಅಧ್ಯಾಯಗಳಲ್ಲಿ ಯೂದಾಯ ಸಮಾರ್ಯಗಳಲ್ಲಾದ ಕಾರ್ಯವನ್ನು ನೋಡುತ್ತೇವೆ. ಗ್ರಂಥದ ಉಳಿದ ಭಾಗದಲ್ಲಿ ಲೋಕದ ಕಟ್ಟಕಡೆಯ ಭಾಗಗಳಲ್ಲಿ ಕಾರ್ಯ ನಡೆಸಿದ್ದನ್ನು ನೋಡುತ್ತೇವೆ.
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕವು ಸಮಾಪ್ತಿಯಾಗಿಲ್ಲ. ರೋಮ್ ಪಟ್ಟಣದಲ್ಲಿ ಪೌಲನು ತನ್ನ ಸ್ವಂತ ಬಾಡಿಗೆ ಮನೆಯಲ್ಲಿದ್ದ ವೃತ್ತಾಂತದಲ್ಲಿ ನಿಲ್ಲುತ್ತದೆ. ಸರಿಯಾದ ಅಂತ್ಯ ಇರುವುದಿಲ್ಲ. ಯಾಕೆ ಗೊತ್ತಿದೆಯೋ? ಯಾಕಂದರೆ ಅಪೊಸ್ತಲ ಕೃತ್ಯಗಳು ಪುಸ್ತಕವು ಸತತವಾಗಿ ಮುಂದುವರಿಯುವ ಕಥೆಯಾಗಿದೆ. ಒಂದು ವೇಳೆ ಮೇಲೆ ಪರಲೋಕದಲ್ಲಿ ಕರ್ತನು ಲೂಕನ ಮುಖಾಂತರ ಉಳಿದ ಭಾಗವನ್ನು ಬರಿಸುತ್ತಿರಬಹುದು. ನಾನು ನೀನು ಪವಿತ್ರಾತ್ಮನ ಬಲದಿಂದ ನಡೆಸುವ ಕಾರ್ಯಗಳನ್ನು ಅವನು ದಾಖಲಿಸುತ್ತಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಕೆಲವು ವಿಶೇಷ ವಿಚಾರಗಳನ್ನು ನಾವು ನೋಡೋಣ. ಅದರಲ್ಲಿ ಮೊದಲನೆಯದು ಕರ್ತನಾದ ಯೇಸು ಕ್ರಿಸ್ತನ ಪ್ರಾಮುಖ್ಯತೆ. ಪ್ರಿಯರೇ, ಕರ್ತನಾದ ಯೇಸು ಈಗ ತನ್ನ ಶಿಷ್ಯರನ್ನು ಬಿಟ್ಟು ಅಗಲಿದ್ದಾನೆ. ಆತನು ಪರಲೋಕಕ್ಕೆ ಹೋಗಿದ್ದಾನೆ. 1ನೇ ಅಧ್ಯಾಯದಲ್ಲಿಯೇ ಆತನ ದಿವಾರೋಹಣವನ್ನು ನೋಡುತ್ತೇವೆ. ಆದರೆ ಆತನು ಕಾರ್ಯಪ್ರವೃತ್ತನಾಗಿಯೇ ಇದ್ದಾನೆ. ಆತನು ತನ್ನ ಸ್ಥಾನವನ್ನು ಮಾತ್ರ ಬದಲಾಯಿಸಿ ತನ್ನ ಮುಖ್ಯ ಕಚೇರಿಯನ್ನು ಸ್ಥಳಾಂತರಿಸಿದ್ದಾನೆ. ಆತನು ಈ ಲೋಕದಲ್ಲಿರುವಾಗ ಆತನ ಸೇವೆಯ ಕೇಂದ್ರ ಕಪೆರ್ನೌಮೇ ಆಗಿತ್ತು. ಆದರೆ ಈಗ ಅದು ತಂದೆಯ ಬಲಗಡೆಯಲ್ಲಿರುತ್ತದೆ. ಆದರೆ ಆತನ ಕಾರ್ಯವು ಈ ಲೋಕದಲ್ಲಿ ಪರಲೋಕದ ಆ ಕೇಂದ್ರ ಭಾಗದಿಂದಲೇ ನಿಯಂತ್ರಿಸಲ್ಪಡುತ್ತದೆ. ಎರಡನೇದಾಗಿ ನಾವು ನೋಡುತ್ತೇವೆ ಪರಿಶುದ್ಧಾತ್ಮನ ಪ್ರಾಮುಖ್ಯತೆ ಎಂಬುದಾಗಿ. ಪ್ರಿಯರೇ, ಪವಿತ್ರಾತ್ಮನನ್ನು ಕಳುಹಿಸುತ್ತೇನೆಂದು ವಾಗ್ದಾನ ಆತನು ಮಾಡಿದ್ದನು. ಈ ವಾಗ್ದಾನವು ಯೋಹಾನನ ಸುವಾರ್ತೆಯಲ್ಲಿ 4 ಬಾರಿ ತಿಳಿಸಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲೂ ಇದೇ ವಾಗ್ದಾನವು ಕೊಡಲ್ಪಟ್ಟಿದೆ. ನಾನು ನೀನು ಪವಿತ್ರಾತ್ಮನ ಯುಗದಲ್ಲಿ ಜೀವಿಸುತ್ತಿದ್ದೇವೆ. ಪ್ರಿಯರೇ, ಈ ಯುಗದ ಅತೀ ದೊಡ್ಡ ಸತ್ಯವೆಂದರೆ ವಿಶ್ವಾಸಿಗಳಲ್ಲಿ ಪವಿತ್ರಾತ್ಮನು ವಾಸವಾಗಿರುವುದೇ ಆಗಿದೆ. 3ನೇ ವಿಚಾರವನ್ನು ನೋಡೋಣ, ಸಭೆಯ ಶಕ್ತಿ. ಪ್ರಿಯರೇ, ಸಭೆಯಲ್ಲಿ ಒಂದು ಶಕ್ತಿ ಇದೆ. ಇದು ದೇವರಾತ್ಮನ ಕಾರ್ಯದ್ದೇ ಆಗಿರುತ್ತದೆ. ಆದಿ ಸಭೆಯಲ್ಲಿದ್ದ ಆ ಶಕ್ತಿಯು ಇಂದಿನ ಸಭೆಯಲ್ಲಿ ಇರುವುದಿಲ್ಲ. ಯಾಕೆಂದರೆ ಆದಿ ಸಭೆಯು ಉನ್ನತವಾದ ಆತ್ಮಿಕ ಮಟ್ಟದಲ್ಲಿ ಜೀವಿಸುತ್ತಿತ್ತು. ಈ ಮಟ್ಟಕ್ಕೆ ಇಂದಿನ ಸಭೆಗಳು ಬರಲು ಸಾಧ್ಯವಾಗಲೇ ಇಲ್ಲ. 4ನೆಯ ವಿಚಾರವನ್ನು ನೋಡುವಾಗ ಸಭೆಯ ಪ್ರಾಮುಖ್ಯತೆ ಎಂಬುದಾಗಿದೆ. ಪ್ರಿಯರೇ, ದೃಶ್ಯವಾದ ಹಾಗೂ ಅದೃಶ್ಯವಾದ ಸಭೆಯು ಒಂದು ನೂತನ ಒಕ್ಕೂಟವಾಗಿದೆ. ಅದು ಅಪೊಸ್ತಲ ಕೃತ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಂತಾಗಿರುತ್ತದೆ. 5ನೇದಾಗಿ ನೋಡುತ್ತೇವೆ ಸ್ಥಳಗಳ ಪ್ರಾಮುಖ್ಯತೆ ಎಂಬುದಾಗಿ. ಪ್ರಿಯರೇ, ಈ ಪುಸ್ತಕದ ಘಟನೆಗಳು ಯೆರೂಸಲೇಮಿನಲ್ಲಿ ಆರಂಭವಾಗಿ ರೋಮ್ನಲ್ಲಿ ಕೊನೆಗೊಳ್ಳುತ್ತದೆ. ಸರ್ ವಿಲಿಯಂ ರಾಮ್ಸೆ ಅವರು ಈ ಪುಸ್ತಕದಲ್ಲಿ ಲೂಕನು ತಿಳಿಸಿದ ಪ್ರತಿಯೊಂದು ಸ್ಥಳವನ್ನು ಪರಿಶೀಲಿಸಿ ಅದು ಸತ್ಯವೆಂದು ಕಂಡುಕೊಂಡಿದ್ದಾರೆ. 6ನೇ ವಿಶೇಷತೆಯನ್ನು ನೋಡುವಾಗ ವ್ಯಕ್ತಿಗಳ ಪ್ರಾಮುಖ್ಯತೆ ಎಂಬುದು. ಪ್ರಿಯರೇ, ಲೂಕನು ಜನರ ಗುಂಪು ಸಂದನೆಗಳನ್ನು ಹೇಳುವುದಾದರೆ ಜೊತೆಗೆ 110 ಮಂದಿಯನ್ನು ಹೆಸರಿನಿಂದ ಹೇಳುತ್ತಾನೆ. 1ನೇ ಶತಮಾನ ಕೊನೆಗೊಳ್ಳುವಾಗ ಲೋಕದಲ್ಲಿ ಲಕ್ಷಾಂತರ ಮಂದಿ ವಿಶ್ವಾಸಿಗಳಿದ್ದರೆಂದು ನಾನು ನಂಬುತ್ತೇನೆ. ಆ ಮೊದಲಿನ 200-300 ವರ್ಷಗಳಲ್ಲಿ ಸಭೆಯು ಬಹಳವಾಗಿ ಬೆಳೆಯಿತು. ಆದರೆ ಈ ದಿನಗಳಲ್ಲಿ ಕರ್ತನ ನುಡಿದಂತೆಯೇ ಈ ಬೆಳವಣಿಗೆ ಕುಂಠಿತವಾಗಿದೆ. 7ನೇದಾಗಿ ನೋಡುತ್ತೇವೆ ಪುನರುತ್ಥಾನದ ಪ್ರಾಮುಖ್ಯತೆ ಎಂಬುದಾಗಿ. ಪ್ರಿಯರೇ, ಪುನರುತ್ಥಾನವು ಸುವಾರ್ತಾ ಪ್ರಸಂಗದ ಕೇಂದ್ರ ಬಿಂದುವಾಗಿತ್ತು. ಇಂದಿನ ಅನೇಕ ಸಭೆಗಳಲ್ಲಿ ವರ್ಷಕ್ಕೊಂದಾವರ್ತಿ ಪುನರುತ್ಥಾನದ ಹಬ್ಬದಂದು ಮಾತ್ರ ಆ ವಿಚಾರ ಪ್ರಸಂಗಿಸುತ್ತಾರೆ. ಆದಿ ಸಭೆಯಲ್ಲಿ ಕ್ರಿಸ್ತನ ಪುನರುತ್ಥಾನವು ಪ್ರಸಂಗದ ಕೇಂದ್ರ ಪ್ರಸ್ತಾಪವಾಗಿದ್ದು ಅದಿಲ್ಲದೆ ಯಾವ ಪ್ರಸಂಗವೂ ಬೋಧಿಸಲ್ಪಡುತ್ತಿರಲಿಲ್ಲ. ಪಂಚಾಶತಮ ದಿನದಂದು ಪೇತ್ರನು ಮಾಡಿದ ಪ್ರಸಂಗದ ಮುಖ್ಯಾಂಶವು ಪುನರುತ್ಥಾನವೇ ಆಗಿತ್ತು. ಪ್ರಿಯರೇ, ಯೇಸು ಈಗ ತಂದೆಯ ಬಲಗಡೆಯಲ್ಲಿದ್ದು ತನ್ನ ಪರಿಶುದ್ಧಾತ್ಮನನ್ನು ಈ ಲೋಕಕ್ಕೆ ಕಳುಹಿಸುವುದರಿಂದಲೇ ಈ ಸಂಗತಿಗಳು ಸಂಭವಿಸಿದೆ ಎಂದು ಅವನು ವಿವರಿಸಿದನು. ಅದೆಲ್ಲಕ್ಕೂ ಕಾರಣ ಪುನರುತ್ಥಾನವೇ. ಪೌಲನ ಬೋಧನೆಗಳ ಮುಖ್ಯ ಪ್ರಸ್ತಾಪವು ಪುನರುತ್ಥಾನವೇ ಆಗಿತ್ತೆಂದು ನಾವು ಕಾಣಬಹುದು. 8ನೇದಾಗಿ ಕೊನೆಯದಾಗಿ ನಾವು ನೋಡುತ್ತೇವೆ, ಈ ಪುಸ್ತಕದ ಪ್ರಥಮ ಭಾಗದಲ್ಲಿ ಪೇತ್ರನಿಗೂ ಉಳಿದ ಭಾಗದಲ್ಲಿ ಪೌಲನಿಗೂ ಪ್ರಾಮುಖ್ಯತೆ ನೀಡಲಾಗಿದೆ. ಇತರ ಅಪೊಸ್ತಲರ ಕುರಿತಾಗಿ ಉಲ್ಲೇಖಿಸದಿರುವುದು ಆಶ್ಚರ್ಯವೇ. ಈ ಇಬ್ಬರ ಸೇವೆಯನ್ನು ಎತ್ತಿ ತೋರಿಸುವುದರಲ್ಲಿ ದೇವರ ಉದ್ದೇಶವೇನಾದರೂ ಇದ್ದಿರಬಹುದು. ಇನ್ನೊಂದು ಮಾನವ ಕಾರಣವೂ ಇದೆ. ಪ್ರಿಯರೇ, ಲೂಕನು ಈ ಇಬ್ಬರ ಸೇವೆಯನ್ನು ಚೆನ್ನಾಗಿ ತಿಳಿದಿದ್ದನು. ಅವನು ಪೌಲನೊಂದಿಗೆ ಸೇವೆಯಲ್ಲಿ ಪಾಲು ತೆಗೆದುಕೊಂಡವನೂ ಆಗಿದ್ದನು. ಪೌಲನಿಗೂ ಪೇತ್ರನಿಗೂ ವಿವಾದವಿತ್ತೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ನನ್ನ ನೇರ ಅಭಿಪ್ರಾಯವೇನೆಂದರೆ ಲೂಕ ಹಾಗೂ ಪೌಲ ಪೇತ್ರರು ಅನೇಕ ಬಾರಿ ಒಟ್ಟಾಗಿದ್ದು ಸೇವೆ ನಡೆಸಿರುತ್ತಾರೆ ಎಂಬುದೇ. ಪ್ರಿಯರೇ,
ಈ ಚಾರಿತ್ರಿಕ ಪುಸ್ತಕಕ್ಕೆ ಯೋಗ್ಯವಾದ ತಲೆಬರಹದ ವಿಷಯದಲ್ಲಿ ಸಮಸ್ಯೆಯೇ ಆಗಿರುತ್ತದೆ. ಮೊದಲ ಅಧ್ಯಾಯದ ಮೊದಲ 2 ವಚನಗಳಲ್ಲಿ ಇದಕ್ಕೆ ಉತ್ತರವಿದೆ ಎಂದು ನಾನು ತಿಳಿಸುತ್ತೇನೆ. ಇದರ ಆಧಾರದ ಮೇಲೆ ಸ್ವಲ್ಪ ದೀರ್ಘವಾದ ತಲೆಬರಹವನ್ನು ಹೀಗೆ ಕೊಡಬಹುದು. ಅದೇನೆಂದರೆ, ಅಪೊಸ್ತಲರ ಮುಖಾಂತರ ಪವಿತ್ರಾತ್ಮನಿಂದ ಕಾರ್ಯ ನಡೆಸುವ ಕರ್ತನಾದ ಯೇಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಅಪೊಸ್ತಲರ ಕೃತ್ಯಗಳು ಪುಸ್ತಕದ ರೂಪರೇಖೆಯನ್ನು ನೋಡೋಣ. ಅದರಲ್ಲಿ ಮೊದಲನೆಯದು, ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಯೆರೂಸಲೇಮಿನಲ್ಲಿ ಅಪೊಸ್ತಲರ ಮೂಲಕ ನಡೆಸಿದ ಕಾರ್ಯಗಳು ಎಂಬುದಾಗಿದೆ. ಅಧ್ಯಾಯ 1ರಿಂದ 7ರವರೆಗೆ. ಅದರಲ್ಲಿ ಪವಿತ್ರಾತ್ಮನ ಆಗಮನಕ್ಕಾಗಿ ಸಿದ್ಧತೆ 1ನೇ ಅಧ್ಯಾಯ, ನಂತರದ 40 ದಿನಗಳು, ಯೇಸು ಪುನರುತ್ಥಾನದ ಬಳಿಕ ಮಾಡಿದ ಸೇವೆ 1ನೇ ಅಧ್ಯಾಯ 3ನೇ ವಚನದಿಂದ 18ನೇ ವಚನದವರೆಗೆ. ಮುಂದಕ್ಕೆ ನೋಡುತ್ತೇವೆ ದಿವಾರೋಹಣ, ಕ್ರಿಸ್ತನ ಬರೋಣದ ವಾಗ್ದಾನ 1ನೇ ಅಧ್ಯಾಯ 9ರಿಂದ 11 ವಚನಗಳು, ಪವಿತ್ರಾತ್ಮನಿಗೋಸ್ಕರ ಕಾಯುವುದು 1ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ. ಅಪೊಸ್ತಲನ ನೇಮಕ 1ನೇ ಅಧ್ಯಾಯ 15ನೇ ವಚನದಿಂದ 26ನೇ ವಚನದವರೆಗೆ. ಮುಂದಕ್ಕೆ ನಾವು ನೋಡುತ್ತೇವೆ ಪಂಚಾಶತಮ ದಿನ ಎಂಬುದಾಗಿ ಅಧ್ಯಾಯ 2ರಲ್ಲಿ ಕಂಡುಬರುತ್ತದೆ. ಅದರಲ್ಲಿ ಪವಿತ್ರಾತ್ಮನ ಆಗಮನ, ಸಭಾಯುಗದ ಮೊದಲ ಪ್ರಸಂಗ ಪೇತ್ರನಿಂದ ಎಂಬುದಾಗಿ ನೋಡುತ್ತೇವೆ. ಮುಂದಕ್ಕೆ ನಾವು ನೋಡುವಾಗ ಸಭೆಯ ಪ್ರಥಮ ಅದ್ಭುತ ಕಾರ್ಯ, ಪೇತ್ರನ ದ್ವಿತೀಯ ಪ್ರಸಂಗ 3ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಹುಟ್ಟು ಕುಂಟನು ಗುಣ ಹೊಂದಿದ್ದು 3ನೇ ಅಧ್ಯಾಯ ಮೊದಲಿನ 11 ವಚನ, ಪೇತ್ರನ ಪ್ರಕಟಣೆಯ ಹಾಗೂ ವಿನಂತಿಯ ಪ್ರಸಂಗ 3ನೇ ಅಧ್ಯಾಯ 12ನೇ ವಚನದಿಂದ 26ನೇ ವಚನದವರೆಗೆ. ಪರಿಣಾಮಗಳು, ನಂಬಿದ 5,000 ಗಂಡಸರು 4ನೇ ಅಧ್ಯಾಯ 4ನೇ ವಚನ. ಮುಂದಕ್ಕೆ ನಾವು ನೋಡುತ್ತೇವೆ ಸಭೆಗಾದ ಮೊದಲ ಹಿಂಸೆ, ಪವಿತ್ರಾತ್ಮನ ಶಕ್ತಿ 4ನೇ ಅಧ್ಯಾಯ, ಅನನೀಯ ಸಫೈರಳ ಮರಣ 2ನೇ ಹಿಂಸೆ 5ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ಸಭಾ ಸಹಾಯಕರ ನೇಮಕ, ಸ್ತೆಫನನ ಸಾಕ್ಷಿ 6ನೇ ಅಧ್ಯಾಯ, ಸ್ತೆಫನನ ಸಾಕ್ಷಿ ಪ್ರಸಂಗ, ಹತಸಾಕ್ಷಿಯಾದದ್ದು ಪ್ರಥಮ ಹತಸಾಕ್ಷಿ 7ನೇ ಅಧ್ಯಾಯ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ರೂಪುರೇಖೆಯ 2ನೇ ಭಾಗದಲ್ಲಿ ನೋಡುತ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಪೊಸ್ತಲರ ಮೂಲಕ ಯೂದಾಯ ಸಮಾರ್ಯಗಳಲ್ಲಿ ನಡೆಸಿದ ಕಾರ್ಯಗಳು 8ರಿಂದ 12 ಅಧ್ಯಾಯಗಳು. ಅದರಲ್ಲಿ ಇಥಿಯೋಪ್ಯದ ಹಾಮನ ಮಗನಾದ ಕಂಚುಕಿಯ ಮಾನಸಾಂತರ 8ನೇ ಅಧ್ಯಾಯ, ತಾರ್ಸದ ಸೌಲ ಶೇಮನ ಮಗನ ಮಾನಸಾಂತರ 9ನೇ ಅಧ್ಯಾಯ, ರೋಮಾಯರ ಶತಾಧಿಪತಿಯಾದ ಕೊರ್ನೇಲ್ಯನ ಎಫೇತನ ಮಗ ಮಾನಸಾಂತರ 10ನೇ ಅಧ್ಯಾಯ, ಪೇತ್ರನು ತನ್ನ ಸೇವೆಯನ್ನು ಸಮರ್ಥಿಸಿಕೊಳ್ಳುತ್ತಾನೆ ಸುವಾರ್ತೆ ಅಂತಿಯೋಕ್ಯಕ್ಕೆ 11ನೇ ಅಧ್ಯಾಯ, ಯಾಕೋಬನ ಮರಣ, ಪೇತ್ರನ ಬಂಧನ ಬಿಡುಗಡೆ 12ನೇ ಅಧ್ಯಾಯ. ಮುಂದಕ್ಕೆ ರೂಪುರೇಖೆಯ 3ನೇ ವಿಚಾರವನ್ನು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಪೊಸ್ತಲರ ಮೂಲಕ ಲೋಕದ ಕಟ್ಟಕಡೆಯವರೆಗೆ ನಡೆಸಿದ ಕಾರ್ಯಗಳು ಅಧ್ಯಾಯ 13ರಿಂದ 28. ಅದರಲ್ಲಿ ಪೌಲನ ಪ್ರಥಮ ಪ್ರಸಂಗ ಪ್ರಯಾಣ ಅಧ್ಯಾಯ 13-14, ಯೆರೂಸಲೇಮಿನ ಮಹಾಸಭಾಕೂಟ 15ನೇ ಅಧ್ಯಾಯ, ಪೌಲನ 2ನೇ ಪ್ರಸಂಗ ಪ್ರಯಾಣ 15ನೇ ಅಧ್ಯಾಯ 36ನೇ ವಚನದಿಂದ 16ನೇ ಅಧ್ಯಾಯ 40ನೇ ವಚನದವರೆಗೆ. 2ನೇ ಪ್ರಸಂಗ ಪ್ರಯಾಣ ಮುಂದುವರೆದದ್ದು ಥೆಸಲೋನಿಕ, ಅಥೇನೆಗಳಲ್ಲಿ ಪೌಲನು 17ನೇ ಅಧ್ಯಾಯ. ಮುಂದಕ್ಕೆ 2ನೇ ಪ್ರಸಂಗ ಪ್ರಯಾಣ ಅದು ಕೊನೆಗೊಂಡದ್ದು ಕೊರಿಂಥದಲ್ಲಿ ಪೌಲನು, ಎಫೆಸದಲ್ಲಿ ಅಪೊಲ್ಲೋಸನು 18ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 3ನೇ ಪ್ರಸಂಗ ಪ್ರಯಾಣ ಎಫೆಸದಲ್ಲಿ ಪೌಲನು 19ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪೌಲನು 3ನೇ ಪ್ರಸಂಗ ಪ್ರಯಾಣ ಮುಂದುವರಿದಿದ್ದು 20ನೇ ಅಧ್ಯಾಯ. ಪೌಲನು ಯೆರೂಸಲೇಮಿಗೆ ಹೋದದ್ದು, ಸೆರೆಯಾದದ್ದು 21ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೆರೂಸಲೇಮಿನ ಜನರ ಗುಂಪಿನ ಎದುರು ಪೌಲನ ಪ್ರತಿವಾದ 22ನೇ ಅಧ್ಯಾಯದಲ್ಲಿ ಕಂಡುಬರುತ್ತದೆ. ಹಿರೀಸಭೆಯ ಮುಂದೆ ಪೌಲನ ಪ್ರತಿವಾದ 23ನೇ ಅಧ್ಯಾಯ. ಫೆಲಿಕ್ಸನ ಮುಂದೆ ಪೌಲನು 24ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಫೆಸ್ತನ ಎದುರು ಪೌಲನು 25ನೇ ಅಧ್ಯಾಯ. ಅಗ್ರಿಫನ ಎದುರಿನಲ್ಲಿ ಪೌಲನು 26ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪೌಲನು ರೋಮಿಗೆ ಪ್ರಯಾಣಿಸಿದ್ದು, ಬಿರುಗಾಳಿ ಹಡಗು ಹೊಡೆದದ್ದು 27ನೇ ಅಧ್ಯಾಯ. ಮತ್ತು ಕೊನೆಯದಾಗಿ ಪೌಲನು ರೋಮಾಪುರಕ್ಕೆ ಬಂದು ತಂಗಿದ್ದು 28ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇಲ್ಲಿವರೆಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ ರೂಪುರೇಖೆಯನ್ನು ನಾವು ನೋಡಿದೆವು. ಮುಂದಕ್ಕೆ ನಾವು
ಅಪೊಸ್ತಲ ಕೃತ್ಯಗಳು ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಆತ್ಮನ ಆಗಮನಕ್ಕೆ ಸಿದ್ಧತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೀಠಿಕೆಯಲ್ಲಿ ಸೂಚಿಸಿದಂತೆ ನನ್ನ ಅಭಿಪ್ರಾಯದಲ್ಲಿ ಈ ಪತ್ರಿಕೆ ತಲೆಬರಹ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಪೊಸ್ತಲರ ಮೂಲಕ ಕಾರ್ಯ ನಡೆಸಿದ್ದು ಎಂದು. ಪ್ರಿಯರೇ, ಮೊದಲ 7 ಅಧ್ಯಾಯಗಳಲ್ಲಿ ಕ್ರಿಸ್ತನು ಯೆರೂಸಲೇಮಿನಲ್ಲಿ ಈ ಕಾರ್ಯ ನಡೆಸಿದ್ದು ಕಂಡುಬರುತ್ತದೆ. ಪವಿತ್ರಾತ್ಮನ ಬರೋಣದ ಸಿದ್ಧತೆಯನ್ನು ಕಾಣುವ ಮೊದಲ ಅಧ್ಯಾಯದಲ್ಲಿ ಪೀಠಿಕೆಯ ಚಿಕ್ಕ ಭಾಗವನ್ನು ನೋಡುತ್ತೇವೆ. ಯೇಸು ಪುನರುತ್ಥಾನವಾದ ಬಳಿಕದ 40 ದಿನಗಳಲ್ಲಿ ನಡೆಸಿದ ಸೇವೆಯ ಕುರಿತಾಗಿ ಅಲ್ಲಿ ಹೇಳಿಯದೆ. ಪ್ರಿಯರೇ, ಆತನ ದಿವಾರೋಹಣ, ತಿರುಗಿ ಬರುವ ವಾಗ್ದಾನ, ಅಪೋಸ್ತಲರು ಪವಿತ್ರಾತ್ಮನಿಗಾಗಿ ಕಾಯುತ್ತಿರುವುದು, ಯೂದನ ಸ್ಥಾನಕ್ಕೆ ಒಬ್ಬ ಅಪೋಸ್ತಲನ್ನು ನೇಮಿಸಿದ್ದು ಇತ್ಯಾದಿಗಳನ್ನು ನೋಡುತ್ತೇವೆ. ಪ್ರಿಯರೇ, ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ತೆಯೋಫಿಲನೆ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ, ತಾನು ಇರಿಸಿಕೊಂಡಿದ್ದ ಅಪೋಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದ್ದೇನಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲು ಬರೆದ ಚರಿತ್ರೆ ಎಂಬುದಾಗಿ ನೋಡುವಾಗ ಲೂಕನ ಸುವಾರ್ತೆಯಾಗಿದೆ. ಇದನ್ನು ತೆಯೋಫಿಲನಿಗೋಸ್ಕರವೇ ಬರೆದದ್ದು. ತೆಯೋಫಿಲ ಹೆಸರಿನ ಅರ್ಥ ದೇವರನ್ನು ಪ್ರೀತಿಸುವವನು ಎಂದು. ಖಂಡಿತವಾಗಿ ಲೂಕನು ತೆಯೋಫಿಲನೆಂಬಾತನನ್ನು ತಿಳಿದಿದ್ದನು ಮತ್ತು ಈ ಹೆಸರು ಅನ್ವರ್ಥಕವಾಗಿತ್ತು, ದೇವರನ್ನು ಪ್ರೀತಿಸುವವನು. ಪ್ರಿಯರೇ, ಲೂಕನು ತನ್ನ ಸುವಾರ್ತೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನು ಹೇಳಿದ್ದಾನೆ. ಈಗ ಅದನ್ನು ಅಪೊಸ್ತಲ ಕೃತ್ಯದಲ್ಲಿ ಮುಂದುವರಿಸುತ್ತಿದ್ದಾನೆ ಮತ್ತು ಈ ರೀತಿಯಲ್ಲೇ ನಾನು ಮಾತನಾಡಬಹುದಾದರೆ ಕರ್ತನು ಈಗಲೂ ಅದನ್ನು ಮಾಡುತ್ತಿದ್ದಾನೆ. ಪ್ರಿಯರೇ, ತನ್ನವರನ್ನು ಈ ಲೋಕದಿಂದ ತೆಗೆದುಕೊಳ್ಳುವ ತನಕವೂ ಅದನ್ನು ಮಾಡುತ್ತಲೇ ಇರುತ್ತಾನೆ. ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ಎಂಬುದರಲ್ಲಿ ಯೇಸು ದಿವಾರೋಹಣನಾದದ್ದರಿಂದಾಗಿ ಆತನ ಕಾರ್ಯ ನಿಂತು ಹೋಗಲಿಲ್ಲವೆಂದು ಸ್ಪಷ್ಟವಾಗುತ್ತದೆ ಮತ್ತು ಈಗ ದೇವರ ಬಲಗಡೆಯಲ್ಲಿನ ಅನುಕೂಲಕರವಾದ ಸ್ಥಾನದಿಂದ ಆತನು ತನ್ನ ಕಾರ್ಯವನ್ನು ಪವಿತ್ರಾತ್ಮನ ಮೂಲಕ ನಡೆಸುತ್ತಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಸೈನ್ಯದಲ್ಲಿ ಅಪ್ಪಣೆ ಒಬ್ಬನಿಂದ ಮತ್ತೊಬ್ಬನಿಗೆ ದಾಟಿ ಬರುವಂತೆ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೂಲಕ ಕಾರ್ಯ ನಡೆಸುತ್ತಿದ್ದಾನೆ. ಪವಿತ್ರಾತ್ಮನು ಅಪೋಸ್ತಲರ ಮೂಲಕ, ಅವರಿಂದ ಈ ದಿನಗಳಲ್ಲಿರುವ ನಿನ್ನ ಮೂಲಕ ಕಾರ್ಯ ನಡೆಸುತ್ತಾನೆ. ಇದು ಒಂದು ಅತಿ ವಿಶೇಷವಾದ ಸಂಗತಿಯಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಧ್ಯಾನದಲ್ಲಿ ನೋಡುತ್ತೇವೆ ಯೇಸುವಿನ ಪುನರುತ್ಥಾನದ ಬಳಿಕದ 40 ದಿನಗಳ ಸೇವೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಶ್ರಮೆ ಮರಣಗಳ ಬಳಿಕ ಯೇಸು ಅನೇಕ ಪ್ರಮಾಣಗಳಿಂದ ತನ್ನನ್ನು ಜೀವಂತನೆಂದು ತೋರಿಸಿಕೊಂಡನು. ಪುನರುತ್ಥಾನದ ಬಳಿಕ ಆತನು ಕಾಣಿಸಿಕೊಂಡ 10 ಸಂದರ್ಭಗಳು ದಾಖಲಾಗಿವೆ. ಈ ಮೂಲಕವಾಗಿ ಪ್ರಕಟಗೊಂಡು ಆತನ ಪುನರುತ್ಥಾನದ ಬಳಿಕದ ಸೇವೆಯು ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟ 3 ವರ್ಷಗಳ ಸೇವೆಗಿಂತಲೂ ಹೆಚ್ಚಾಗಿ ಈ ದಿನದ ಕ್ರೈಸ್ತರ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥದ್ದಾಗಿದೆ. ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನೂ ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಆತನು ಈಗಲೂ ಜೀವಂತನಾಗಿದ್ದು ತಂದೆಯಾದ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆಂದು ತಿಳಿದುಕೊಂಡರು. ಜೀವಿಸುವ ಕ್ರಿಸ್ತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿಯೂ ಕರ್ತನನ್ನಾಗಿಯೂ ಸ್ವೀಕರಿಸಿಕೊಂಡರು. ಇದೆಂಥ ಅದ್ಭುತ ಸಂಗತಿಯಲ್ಲವೇ? ಯೇಸು ತಾನು ಜೀವಿಸುತ್ತಿದ್ದೇನೆಂಬುದನ್ನು ಅನೇಕ ಸ್ಥಿರ ಸಾಕ್ಷಿಗಳ ಮೂಲಕ ತೋರಿಸಿಕೊಟ್ಟನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವಿಶ್ವಾಸಿಯಲ್ಲಿರುವ ಸಮಸ್ಯೆಯು ಸತ್ಯಾಂಶಗಳದ್ದಲ್ಲ, ಆದರೆ ಅವನ ಅಪನಂಬಿಕೆಯದ್ದೇ ಆಗಿದೆ. ಸತ್ಯಾಂಶಗಳು ಕಣ್ಣೆದುರಿಗೆ ಇವೆ. 10,000 ಪಾಲಷ್ಟು ಹೆಚ್ಚು ಸಾಕ್ಷ್ಯಾಧಾರಗಳು ಕ್ರಿಸ್ತನ ಮರಣ ಪುನರುತ್ಥಾನಗಳ ಕುರಿತಾಗಿ ಇರುತ್ತದೆ. ಆದರೂ
ಅನೇಕರು ಈ ದಿನಗಳಲ್ಲಿ ಅದನ್ನು ನಂಬುವುದಿಲ್ಲ. ಸಮಸ್ಯೆ ಎಲ್ಲಿದೆ? ಅದು ಅಪನಂಬಿಕೆಯ ಹೃದಯದಲ್ಲಿದೆ. ಆದಾಮನಂತೆ ಮಾನವನಲ್ಲಿ ದೇವರಿಂದ ದೂರ ಓಡುವ ಸ್ವಾಭಾವಿಕ ಪ್ರತಿಕ್ರಿಯೆ ಇರುತ್ತದೆ. ದೇವರಿಗೆ ಮಾನವನು ಬೆನ್ನು ತಿರುಗಿಸುತ್ತಾನೆ. ನೀನು ಒಬ್ಬ ಅವಿಶ್ವಾಸಿಯಾಗಿರುವುದಾದರೆ ಸಮಸ್ಯೆ ನಿನ್ನಲ್ಲೇ ಇರುತ್ತದೆ. ದೇವರ ವಾಕ್ಯದಲ್ಲಿ ಸಮಸ್ಯೆ ಇಲ್ಲ. ಪ್ರಿಯರೇ, ಕ್ರಿಸ್ತನು ತಾನು ಜೀವಂತನೆಂದು ಅನೇಕ ಸ್ಥಿರ ಸಾಕ್ಷಿ ಪ್ರಮಾಣಗಳಿಂದ ತೋರಿಸಿದ್ದಾನೆ. ನಿನಗೆ ತಿಳಿಯಬೇಕೆಂಬ ಮನಸ್ಸಿದ್ದರೆ ನೀನು ತಿಳಿದುಕೊಳ್ಳಬಹುದು. ಆದರೆ ನಿನಗೆ ತಿಳಿಯಲು ಮನಸ್ಸಿಲ್ಲ. ಸಮಸ್ಯೆ ಮನಸ್ಸಿದ್ದಲ್ಲ, ಚಿತ್ತದ್ದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ದೇವರಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಮ್ಮ ಮನಸ್ಥಿತಿ ಹೇಗಿದೆ? ನಾವು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಿದ್ದೇವೆಯೋ? ಆತನು ಎದ್ದು ಬಂದಿದ್ದಾನೆ. ಆತನು ಈವಾಗಲೂ ಜೀವಿಸುತ್ತಿದ್ದಾನೆ. ಆತನೀಗಲೂ ಕಾರ್ಯ ಮಾಡುತ್ತಿದ್ದಾನೆ. ಈ ಸತ್ಯವನ್ನು ನಾವು ತಿಳಿದುಕೊಂಡಿರುವುದಾದರೆ ಆ ಸತ್ಯದಲ್ಲೇ ಜೀವಿಸುವವರು ಆಗಬೇಕು. ಒಂದು ವೇಳೆ ಇನ್ನೂ ನಾವು ಅದನ್ನು ತಿಳಿದುಕೊಳ್ಳದಿದ್ದರೆ ಸಮಸ್ಯೆ ಮನಸ್ಸಿನದಲ್ಲ, ಚಿತ್ತದ್ದೇ ಆಗಿದೆ. ಆದ್ದರಿಂದ ಈ ಕೃಪಾಗಳಿಗೆಯಲ್ಲಿ ದೇವರ ಬಳಿ ಬೇಡಿಕೊಳ್ಳೋಣ. ನಾವು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಆತನು ಎದ್ದು ಬಂದಿದ್ದಾನೆ ಎಂಬ ಆ ನಂಬಿಕೆಯಲ್ಲಿ ನಮ್ಮ ಜೀವಿತದ ಓಟದಲ್ಲಿ ಆತನ ಮೇಲೆ ದೃಷ್ಟಿ ಇಟ್ಟು ದೃಢಚಿತ್ತೆಯಿಂದ ಓಡೋಣ. ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳ ಪುಸ್ತಕವು ಲೂಕನು ಸುವಾರ್ತೆಯ ಮುಂದುವರೆದ ಭಾಗವಾಗಿದೆ. ಆದಿಕಾಂಡದಲ್ಲಿ ಭೌತಿಕ ಸೃಷ್ಟಿಯ ದಾಖಲೆ ಇದೆ. ಅಪೊಸ್ತಲ ಕಾರ್ಯದಲ್ಲಿ ಸಭೆ ಎಂಬುದಾಗಿ ಕರೆಯಲ್ಪಡುವ ಆತ್ಮಿಕ ಶರೀರದ ಆರಂಭವಿದೆ. ಈ ಪತ್ರಿಕೆಯ ಉದ್ದಕ್ಕೂ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಪೊಸ್ತಲರ ಮೂಲಕ ಕಾರ್ಯ ಮಾಡಿದ್ದನ್ನು ಕಾಣ್ತೇವೆ. ಹೌದು, ನಾವೆಲ್ಲರೂ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಾಗ ಮಾತ್ರ ಜಯಶಾಲಿಗಳಾಗಿ ಜೀವಿಸ್ತೇವೆ. ಇಂತಹ ಜೀವಿತಕ್ಕಾಗಿ ದೇವರನ್ನು ಆತುಕೊಂಡು ಮುನ್ನಡೆಯೋಣ. ಆತ್ಮೀಯ ಬಂಧುಗಳೇ, ದೇವರು ನಿಮ್ಮ ಸಂಗಡ ಈ ಕಾರ್ಯಕ್ರಮದಲ್ಲಿ ತನ್ನ ವಾಕ್ಯದ ಮೂಲಕ ಮಾತನಾಡಿ ಬಲಪಡಿಸಿದ್ದಾನೆ ಎಂದು ನಾವು ನಂಬುತ್ತೇವೆ. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ. ಮಿಸ್ ಕಾಲ್ ಕೊಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿರಿ.